ಅಲ್ಲಿ ನೋಡಿ ನಮ್ಮ ಹೀರೋ ನಿಂತಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ಅಂಡರ್ಗ್ರೌಂಡ್ ಮ್ಯೂಸಿಯಂ. ಅದು ಡೈಮಂಡ್ ತುಂಬಿರೋ ಇದಕ್ಕೆ ರೂಮಿಗೆ ಬಂದಂಗೆ ಆಗ್ತದೆ. ಭಾರತದ ಸಂವಿಧಾನದ ಬುಕ್ಕು, ಭಾರತ ಕಾ ಸಂವಿಧಾನ್. ಇಲ್ಲಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾ ಇದ್ದಾರೆ. ಪಂಡಿತ್ ನೆಹರು ಲಾಹೋರ್ ಕಾನ್ಫರೆನ್ಸ್ ಅಂತ 1929 ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾ ಇರೋದು. ಅಲ್ಲಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಬೇಸಲ್ಲಿದ್ದೀವಿ, ತಿರ್ಗಾ ಸೆಕೆಂಡ್ ಬೇಸಿಗೆ ಅಲ್ಲಿಗೆ ಹೋಗ್ಬೇಕು. ನೋಡಿ, ನಮ್ಮ APJ ಅಬ್ದುಲ್ ಕಲಾಂ ಅವರ ಪರ್ಸ್ನಲ್ ಬಿಲಾಂಗಿಂಗ್ಸ್, ಅಬ್ದುಲ್ ಕಲಾಂ ಅವ್ರದ್ದು ಬುಕ್ಕುಗಳು, ಅವರು ಉಪಯೋಗಿಸ್ತಾ ಇದ್ದಂಥ ವೀಣೆ, ಕೋಟು. ನೋಡಿ, ರಾಷ್ಟ್ರಪತಿ ಭವನ ಅಲ್ಲಿದೆ, ಕಾಣಿಸ್ತಾ ಇದೆ. ಇದು ರಾಷ್ಟ್ರಪತಿ ಭವನ ಮ್ಯೂಸಿಯಂ, MiG-21. MiG-21 ಈ ಕಡೆ ರಾಷ್ಟ್ರಪತಿ ಮ್ಯೂಸಿಯಮ್ಮು, ರಾಷ್ಟ್ರಪತಿ ಭವನ್ ಸಂಗ್ರಹಾಲಯ. ನೋಡಿದ INS ವಿಕ್ರಾಂತ್ was commissioned in the Indian Navy and dedicated to the nation Shri Narendra Modi on 2nd September 2022. INS ವಿಕ್ರಾಂತ್. ಸ್ನೇಹಿತರೆ, ನಮ್ಮ ರಾಷ್ಟ್ರಪತಿಗಳನ್ನ 1960ರಿಂದ 2012ವರೆಗೂ ಕರ್ಕೊಂಡು ಓಡಾಡ್ತಾ ಇದ್ದಂಥ ಮರ್ಸಿಡೀಸ್ ಬೆಂಜು ಈಗ ರೀಪ್ಲೇಸ್ ಆಗಿದೆ ಬೇರೆ ಗಾಡಿಯಿಂದ. ಸೊ ಹಾಗಾಗಿ ಇದನ್ನು ಮ್ಯೂಸಿಯಮಲ್ಲಿ, ರಾಷ್ಟ್ರಪತಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ, ರಾಷ್ಟ್ರಪತಿ ಭವನ್ ಮ್ಯೂಸಿಯಮಲ್ಲಿ. ನೋಡಿ, ಇದ್ರ ಮೇಲೂ ಇದು ಭಾರತ ಸರ್ಕಾರದ್ದು ಎಂಬ್ಲಮ್ಮು. ನೋಡಿ, ತೇಜು ಸಿಂಗ್ ಅನ್ನೋರು ಈ ರಾಷ್ಟ್ರಪತಿ ಭವನನ ನಿರ್ಮಾಣ ಮಾಡಿದವರು. ಅದ್ರದ್ದೊಂದು ಮ್ಯೂಸಿಯಮಲ್ಲಿ ಫಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳ್ತಾರೆ ಅವ್ರನ್ನ, ತೇಜು ಸಿಂಗ್ ಮಲ್ಲಿಕ್ ನೋಡವ್ರೆ. ಇದೆಲ್ಲ ನೀವು ನೋಡ್ತಾ ಇರೋದೆಲ್ಲ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿದ್ದೈತೆ. ಟ್ರೈನಿಂಗ್ ಕೋಚ್ ಅಂತ ಹೇಳಿ ಇದು 1 ತಿಂಗಳು ಮಾತ್ರ ಡೆಲ್ಲಿನಲ್ಲಿ ರಾಷ್ಟ್ರಪತಿ ಭವನ್ ಇದು ಮ್ಯೂಸಿಯಂ ಒಳಗಡೆ ಬಿಡೋ ಅಂಥದ್ದು. ಇದು ತುಂಬ ಹೆವಿ ಇದೆಯಂತಿದು, ಡೀಟೇಲ್ಸ್ ಎಲ್ಲ ಹಾಕ್ತೀನಿ ನಾನು. ಲಗೇಜ್ ಕೋಚ್ ನೋಡಿ, ಇದು ರಾಷ್ಟ್ರಪತಿಗಳ ಲಗೇಜ್ ಕೋಚ್. ಇದು ಇದನ್ನು ವಾಕ್ ವಿತ್ ಗಾಂಧಿ ಅಂತ ಹಾಕಿದ್ದಾರೆ. ಗಾಂಧಿ ಜೊತೆ ನಿಮ್ಮ ನಡಿಗೆ ಅಂತ. ಇಷ್ಟ ಇದ್ದವ್ರು ನಡಿಬೋದು ಅವ್ರ ಜೊತೆ ಇಲ್ಲಿ ಬಂದು. ನೋಡಿ, ಇದು ಫ್ರೀಡಮ್ ಮತ್ತು ಪಾರ್ಟೇಷನ್ ಆಫ್ ಇಂಡಿಯಾ, ಇಂಡಿಯಾ ಪಾಕಿಸ್ತಾನ್ ಪಾರ್ಟೇಷನಲ್ಲಿ ಅವರವರು ಪಾಕಿಸ್ತಾನಕ್ಕೆ ಹೋದವರು, ಇಂಡಿಯಾ ಸಪ್ರೇಟ್ ಆದಾಗ 6 ಎಲ್ಲ ಡ್ಯಾನ್ಸ್ ಮಾಡ್ತಾ ಇರೋದು. ತಿರ್ಗಾ ಇಲ್ಲಿ ಪಾರ್ಟೇಷನ್ ಮೀಟಿಂಗು, ಮಹಾತ್ಮ ಗಾಂಧಿ, ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನ ಫಸ್ಟ್ ಪ್ರೈಮ್ ಮಿನಿಸ್ಟ್ರು, ಆಮೇಲೆ ಅಲ್ಲಿ ಯಾರೋ ಇಬ್ಬರು ಬ್ರಿಟಿಷ್ ಆಫೀಸರ್ಸು, ಇಲ್ಲಿ ನಮ್ಮ ಮೊದಲ ಪ್ರಧಾನಮಂತ್ರಿಗಳು ಮಧ್ಯದಲ್ಲಿ, ಚಕ್ರವರ್ತಿ ರಾಜಗೋಪಾಲಾಚಾರ್ಯ. ದಂಡಿ ಮಾರ್ಚ್ಗೆ ಹೋಗ್ತಾ ಇರೋದು ಮಹಾತ್ಮ ಗಾಂಧಿಯವರು. ಇಲ್ಲಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾ ಇದ್ದಾರೆ. ಪಂಡಿತ್ ನೆಹರು ಲಾಹೋರ್ ಕಾನ್ಫರೆನ್ಸ್ ಅಂತ 1929 ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತಾ ಇರೋದು. ಅಲ್ಲಿ ನೋಡಿ ನಮ್ಮ ಹೀರೋ ನಿಂತಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಹಾಗೆ ಇಲ್ಲೊಂದೆಲ್ಲ ಕ್ರೌಡ್ನೆಲ್ಲ ಮಾಡಿ ನಿಲ್ಲಿಸಿದ್ದಾರೆ. ಏನು ಅಂತ ನೋಡೋಣ. ಏನಿದೆ ಇಲ್ಲಿ, ನಾನ್ ಕೋಆಪರೇಷನ್ ಮೂಮೆಂಟ್, ಬ್ರಿಟಿಷರ್ಸ್ ವಿರುದ್ಧ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡಿದ್ರು ಭಾರತದಲ್ಲಿ.
ಅದರದ್ದೊಂದು ಮಾಡಿಟ್ಟಿದ್ದಾರೆ. ಹಾಗೆ ಇಲ್ಲಿ ಫೈರ್ದು ನೋಡಿ, ಇಲ್ಲಿ ಬ್ರಿಟಿಷರ್ಸ್, ಇದು ಜಿಲಿಯನ್ ವಾಲಾಬಾಗ್ ಟ್ರಾಜಿಡಿ ಇಲ್ಲಿ ಕಾಣಿಸ್ತಾ ಇರೋದು. ಜಿಲಿಯನ್ ವಾಲಾಬಾಗ್ ಎಲ್ಲ ಮೀಟಿಂಗ್ ಮಾಡ್ತಾ ಇರ್ತಾರೆ. ಜನರಲ್ ಡಯರ್ ಬಂದು ಫೈರ್ ಮಾಡಿಸ್ತಾನೆ. ಎಷ್ಟೋ ಜನ ಸತ್ತೋಗ್ತಾರೆ, ಎಷ್ಟೋ ಜನ ಬಾವಿಗೆ ಸಾರೋಗ್ತಾರೆ, ಗೋಡೆಗಳು ಹತ್ಬೇಕಾದ್ರೆ ಸತ್ತೋಗ್ತಾರೆ. ಇದನ್ನು ಈ ಜಿಲಿಯನ್ ವಾಲಾಬಾಗ್ ಟ್ರಾಜಿಡಿ ಆದಮೇಲೆ ಉದ್ದಮ್ ಸಿಂಗ್ ಚಿಕ್ಕ ಹುಡುಗ, ಆವಾಗ ಕೊನೆಗೆ ಅವನು ಇಂಗ್ಲೆಂಡ್ ಓದಕ್ಕೋಗಿ ಜನರಲ್ ಡಯರ್ನ ಸಾಯಿಸ್ತಾನೆ. ಅಂಥ ಕಿಚ್ಚು ನಮ್ಮದು ಇಂಡಿಯಾದು. ನೋಡಿ, ಇಲ್ಲೊಂದು ಯಾವುದೋ ಪ್ರೊಟೆಸ್ಟ್ ನಡೀತಾ ಇದೆ. ಸ್ವದೇಶಿ ಮೂಮೆಂಟ್ ಅಂದರೆ ವಿದೇಶಿ ವಸ್ತ್ರಗಳನ್ನು ಸುಟ್ಟು ಹಾಕುವಂಥದ್ದು, ಖಾದಿ ಬಟ್ಟೆಗಳನ್ನು ತೊಡಸ್ಕೊಳ್ಳುವಂಥದ್ದು. ಪಾರ್ಟೇಷನ್ ಆಫ್ ಬೆಂಗಾಲ್ ನೋಡಿ, ಇಲ್ಲಿ ರವೀಂದ್ರನಾಥ ಟ್ಯಾಗೂರ್ ಅವರಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟೇಷನ್ ಡೀಟ್ಸ್ ಏನಿದೆ ಅದನ್ನು ಮಾಡಿಟ್ಟಿದ್ದಾರೆ. ಮೂವ್ ಆಗ್ಬೋದು ಬಾರೆ ನೋಡಿ. ಪಾರ್ಟ್ 4, ಪಾರ್ಟ್ ಆಫ್ ದ ಫಸ್ಟ್ ಶೆಡ್ಯೂಲ್. ಪಾರ್ಟೇಷನ್ ಎಲ್ಲ, ಪಾರ್ಟೇಷನ್ ಡೀಟ್ಸ್ ಎಲ್ಲ. ಭಾರತದ ಸಂವಿಧಾನದ ಬುಕ್ಕು, ಭಾರತ ಕಾ ಸಂವಿಧಾನ ನೋಡಿ. ಸಂವಿಧಾನನ ಪ್ರೆಸೆಂಟ್ ಮಾಡ್ತಾ ಇರೋದು ನೆಹರು ಅವರಿದ್ದಾರೆ, ಹಾಗೆ ಅಂಬೇಡ್ಕರ್ ಅವರಿದ್ದಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿದ್ದಾರೆ. ಬಟ್ ಯಾರು ಹೆಸರುಗಳೇನು ಮೆನ್ಷನ್ ಮಾಡಿಲ್ಲ ಅಷ್ಟೇ. ಫೇಸಲ್ಲಿ ಡಿಡಕ್ಟ್ ಮಾಡ್ಕೊಳ್ಬೇಕು. ಇಲ್ಲೊಂದು ಬುಕ್ ಮಾಡಿದ್ದಾರೆ. ಏನಿದು ಕ್ಯಾಮ್ರಾ ಅಲೋ ಮಾಡಿದ್ರೆ ಚೆನ್ನಾಗಿದೆ ನೋಡಿ. ಬಿ ಆರ್ ಅಂಬೇಡ್ಕರ್ ಅವ್ರ ಸೈನ್ ಇದು. ದ ಪರ್ಸನ್ ಹೂ ಸಿಗ್ನೇಚರ್ ಅಪಿಯರ್ಸ್ ಬಿಲೋ ವಾಸ್ ಸ್ವೋನ್ at a ceremony held at Government House, New Delhi on 8th May 1950. Minister B R Ambedkar, presidential sign ido. Prime Minister Nehru or sign ide. This register was opened on the 26th January 1915, on which date the Constitution of Sovereign Democratic Republic of India. ನೋಡಿ, ಎಲ್ಲರೂ ಸೈನ್ ಮಾಡಿರೋವಂಥದ್ದು. ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ಸ್, ನೆಹರು, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರು, ಮಿನಿಸ್ಟರ್ಸು, ಪ್ರತಿಯೊಬ್ಬರು ಸೈನ್ ಮಾಡಿರೋವಂಥದ್ದು. ಇಂಡಿಯಾದ ಫಸ್ಟು ಒನ್ ಆ್ಯಂಡ್ ಓನ್ಲಿನೋ ಏನೋ ಇದೆ, ನಾನು ಹೇಳ್ತೀನಿ. ಅಂಡರ್ಗ್ರೌಂಡ್ ಮ್ಯೂಸಿಯಂ ಇದು. ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ಅಂಡರ್ಗ್ರೌಂಡ್ ಮ್ಯೂಸಿಯಂ. ಅದು ಡೈಮಂಡ್ ತುಂಬಿರೋ ಇದಕ್ಕೆ ರೂಮಿಗೆ ಬಂದಂಗೆ ಆಗ್ತದೆ. ಹಂಗೆ ಇರೋದು ಇದೆಲ್ಲ, ಲೈಟಿಂಗು ಇದೆಲ್ಲ. ಆರ್ಕಿಟೆಕ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ರಾಜೇಂದ್ರ ಪ್ರಸಾದ್, ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲು. ಸೊ ಅದು ರಿಲೇಟೆಡ್ ಡಾಕ್ಯುಮೆಂಟ್ಸು. ಅಂದರೆ ಒಬ್ಬೊಬ್ರದ್ದು ಮಾಡಾಕಿದ್ದಾರೆ. ನಾವು ಇವಾಗ ಈ ಕಡೆ ಟರ್ನ್ ಆದರೆ ಸೈಡ್ ಫೇಸ್ ಕಾಣಿಸುತ್ತೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರದ್ದು. ಫ್ರಂಟಿಂದ ಬಂದರೆ ಫ್ರಂಟ್ ಫೇಸು. ಪ್ರತಿಯೊಬ್ಬರದ್ದು ಮಾಡಿದ್ದಾರೆ ನೋಡಿ. ನಮ್ಮ APJ ಅಬ್ದುಲ್ ಕಲಾಂ ಅವರ ಪರ್ಸ್ನಲ್ ಬಿಲಾಂಗಿಂಗ್ಸು, ಅಬ್ದುಲ್ ಕಲಾಂ ಅವ್ರದ್ದು ಬುಕ್ಕುಗಳು, ಅವರು ಉಪಯೋಗಿಸ್ತಾ ಇದ್ದಂಥ ವೀಣೆ, ಕೋಟು, ಅವರು ಉಪಯೋಗಿಸ್ತಾ ಇದ್ದ ಕನ್ನಡಕ, ಒಬ್ಬೊಬ್ಬರಿಗೆ ಒಬ್ಬರು ಪ್ರೆಸಿಡೆಂಟ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ಪ್ರೆಸಿಡೆಂಟ್ ರಿಲೇಟೆಡ್. ಇದು ಯಾರು? ವೆಂಕಟರಾಮನ್ ಅವ್ರದ್ದು. ಫಾರ್ಮರ್ ಪ್ರೆಸಿಡೆಂಟ್ ವೆಂಕಟರಾಮನ್ ಅವರು ಉಪಯೋಗಿಸ್ತಾ ಇದ್ದಂಥ ಬೈನಾಕ್ಯುಲರು, ಕ್ಯಾಮ್ರಾ, ಕೋಟು, ಕನ್ನಡಕ, ಅವರು ರಿಲೇಟೆಡ್ ಎಲ್ಲ ಅವ್ರು ಮಾತಾಡ್ದಂಗೆ ಮಾಡಿದ್ದಾರೆ ನೋಡಿ. ಇಲ್ಲಿ ಬಾಬು ರಾಜೇಂದ್ರ ಪ್ರಸಾದ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, 26 January 1952, 13th May 1962. ಪ್ರೆಸಿಡೆಂಟ್ಸ್ ಜಟ್ಟಿ ಮೇಲ್ಗಡೆ ಎಲ್ಲ ಫೋಟೋಗ್ರಾಫ್ಸು. ಪ್ರಣಬ್ ಮುಖರ್ಜಿ, ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್, ಇವಾಗಿರ್ತಕ್ಕಂಥ ರಮಾನಾಥ್ ಕೋವಿಂದ್ ಅವರು ನೋಡಿ. ಇದು ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ಪ್ರಣಬ್ ಮುಖರ್ಜಿ ಅವ್ರದ್ದು. ಪ್ರತಿಭಾ ಪಾಟೀಲ್ ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳದು. ಏನೇನೋ ಅಚೀವ್ ಮಾಡಿರ್ತಾರೆ.
ಇನ್ನೊಬ್ಬರು ಮಾಜಿ ರಾಷ್ಟ್ರಪತಿಗಳು ಜ್ಞಾನಿ ಜೈಲ್ ಸಿಂಗ್ ಅವ್ರದ್ದು. ಜ್ಞಾನಿ ಜೈಲ್ ಸಿಂಗ್ ಮಾಜಿ ರಾಷ್ಟ್ರಪತಿಗಳು. ಇದೆಲ್ಲ ಒಟ್ಟಿನಲ್ಲಿ ನೀವೇನು ನೋಡ್ತಾ ಇದ್ರೆ ಎಲ್ಲ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಬಂದಿರತಕ್ಕಂಥ ಗಿಫ್ಟ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅವರು ಉಪಯೋಗಿಸ್ತಾ ಇದ್ದಂಥ ಇರ್ಬೋದು. ನಾವಿವಾಗ ಫಸ್ಟ್ ಬೇಸಲ್ಲಿದ್ದೀವಿ. ತಿರ್ಗಾ ಸೆಕೆಂಡ್ ಬೇಸಿಗೆ ಅಲ್ಲಿಗೆ ಹೋಗ್ಬೇಕು. ಗೋಲ್ಡನ್ ಟೆಂಪಲ್ ಅಮೃತ್ಸರ್. ಅದೇನು ಹೇಳೋದು? ಅಕ್ಷರಧಾಮ. ಇದೇನಿದೆ ನೋಡು, ಮೀನಾಕ್ಷಿ ಟೆಂಪಲ್. ಇದು ದ್ರೌಪದಿ ಮುರ್ಮು ಅವ್ರಿಗೆ ಮಲುತಿ ಟೆಂಪಲ್. ಅಂದರೆ ಅವ್ರವ್ರಿಗೆ ಏನೇನು ಕೊಟ್ಟಿರ್ತಾರಲ್ಲ ಗಿಫ್ಟುಗಳು ನನಗೆ. ನೋಡಿ, ಇದು ಸೆಕೆಂಡ್ ಬೇಸ್ಗೆ ಇನ್ನೂ ಬಂದಿದ್ದೀವಿ. ಫಸ್ಟು ಬೇಸ್ಮೆಂಟು, ಇದು ಸೆಕೆಂಡ್ ಬೇಸ್ಮೆಂಟು. ಇಲ್ಲಿ ಫೋಟೋಸು ಅದು ಇದು ಎಲ್ಲ ಇದೆ. ಇವೆಲ್ಲ ಲಾರ್ಡ್ ವಿಲಿಯಂ ಬೆರೆಸ್ಫೋರ್ಡ್ ಮೌಂಟ್ ಬ್ಯಾಟನ್ ಆಫ್ ಬರ್ಮಾ, ಎಲ್ಲ ಬ್ರಿಟಿಷ್ ಆಫೀಸರ್ಸು. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಿಂಬಲ್ಲು 4 ಲಯನ್ಸ್. ಮತ್ತು ಆ ಕಡೆ ಈ ಕಡೆ